ನಮಸ್ಕಾರ ಸ್ನೇಹಿತರೆ, ನಮ್ಮ ಹೆಸರು ರಾಕೇಶ್ ಕರೋಶಿ. ಇನ್ನು ಸರ್ಪ್ರೈಜ್ ಅಂತ ಅವ್ರ ಹತ್ರ ಬಂದಿದ್ದೀವಿ. ಅಣ್ಣ ಇದು ತಂದು 2 ದಿವಸ ಐತ್ರಿ. ತುಷಾರ್ ಕಂಪ್ನಿ ಅಂತ ಐತದ. ಹಾ, ಅವ್ರ ಕಾಂಟ್ರಾಕ್ಟ್ ಮಾಡಿದ್ದು ಅವರೆಲ್ಲ ಮಡಿ ಪೇಡ್ ಎಲ್ಲ ಕೊಡ್ತಾರಲ್ಲ. ಮಡಿ ಅವ್ರ ಇದು ಬಿಟ್ಟು ಕೊಡ್ತಾರ. ಈಗ 45 ರೂಪಾಯಿಗೆ 1 ಕೆ.ಜಿ. ಒಂದು ಕೋಳಿ ರೇಟ ಮತ್ತು ಪೀಡ 50 ರೂಪಾಯಿ ಕಿಲೋ ಐತೆ. ನಾನಿದು ಔಷಧ ಹಾಕಿದ್ದೇನೋ ಕಲ್ಸಾಕದ. ಯಾವ್ದ್ರ ಔಷಧ ಇದ್ದಲ್ಲ, ಇದು ಆಂಟಿಬಯೋಟಿಕ್ ಅಂತ ಇರ್ತಿದ್ದ. ಆಂಟಿಬಯೋಟಿಕ್ ಸಹಿ ಬಾರದತ್ತ. ಸಹಿ ಬರದತ್ತ. 2 ದಿವ್ಸಕ್ಕೆ ಆಗ್ತದ. ಇದು ಕೋಳಿ ಬಂದ ನಂತರ 3 ದಿವಸ ಹಾಕೋದ. 3 ದಿವ್ಸಕ್ಕೆ ಹೆಂಗ ಇದೆ ಇಟ್ಟು ಕಲ್ಸೋದ. ಟೈಮ್ ಹಾಕೋದ. ಇಟ್ಟು ನೀರು ತಗೋದ, ಅದು ಪ್ಯಾಕೆಟ್ ಹಾಕೋದ. ಎಲ್ಲ ಭಾಂಡ್ಯಾಗ ಒಂದೊಂದು ನೀರು ಹಾಕೋದು, ಒಂದೊಂದು ಬುಚ್ ಹಾಕೋದು. ಯಾವ್ದು ಇದು ನೀರಿನ ಬಾಂಡ್ಲೆ ಇವೆಲ್ಲ ಹೆಂಗ್ ಬೀಳ್ತಾವ? ಇವು ಬಾಂಡೆಗಳೆಲ್ಲ ಆ ಥರ ಪೀಡ್ ಹಾಕೋದ. ಹೆಂಗ್ ಇದ್ರ ಯಾವ ರೇಟ್ ಇದ್ರ? ಪೀಡದ ಹಾ, 50 ರೂಪಾಯಿ ಕಿಲೋ. ಯಾವ್ದು ಇದು ಒಳಗಿಂದ? ಮತ್ತು ಇದು ಹಾಕೋದು ಬಾಕ್ಸ ಆ ಥರದೊಂದು 100 ರೂಪಾಯಿ ರೇಟ್ ಇದೆಯಾ? ಒಂದ್ರದ್ದು 100 ರೂಪಾಯಿ. ಇದಕ್ಕೆ 50 100 ರೂಪಾಯಿ. ಅದು ಬಲ್ ಸಿಸ್ಟಮ್ ಇದಾವ. ನಾವು ಅದು ಯಾವಾಗ ರಾತ್ರಿ ಹಚ್ತಾರೆ. ಹಾಂ ಮಾಡೋಲ್ಲ. ಇದೀಗ ಔಷಧ ಇತ್ತದ, ಆ ಔಷಧ 1 ಬುಚ್ ಈ ಥರ ಹಾಕ್ತಾರೋ. ಇದನ್ನು ಮತ್ತು 2 ಗಿಪಿ ಹಾಕ್ತಾರೆ. ದೂಸ್ಗೆ 2 ಗಿಪಿ ನೀರು ಬದಲಾಯಿಸಬೇಕು. ಇದ್ರ ಇನ್ನು ಸ್ವಚ್ಛ ಮಾಡಿ ಈ ಥರ ಬಳಸಿ ಇದು ಔಷಧ ಹಾಕ್ತಾರೆ. ಇವು ಕಲಿದ್ಗಲ್ಲ ಯಾವ್ದಕ್ಕೆ ಯೂಸ್ ಮಾಡ್ತಾರಂದ್ರೆ, ಕಾವು ಕೊಡಕ್ಕೆ ಇದ್ರಲ್ಲಿ ಫಸ್ಟ್ 7 ದಿವಸ ಅವು ಚೆನ್ನಾಗಿರ್ತಾವೆ ತಂದಿರ್ತಾರಲ್ಲ, 7 ದಿವಸ ಆಗುತ್ತೆ. ತಗಡು ಡಬ್ಬೆ ಹಾಕಿ ಕಾವು ಯೂಸ್ ಮಾಡ್ತಾರೋ. 20 ರಸದಾಗ ಹಾಕಿ ಇದು ತಗಡು ಡಬ್ಬೆ ಹಾಕಿ ಮಾಡ್ಯಾರು. ಇದು ಹೆಂಗೆ ಇಡ್ತಾರೆ? ಹೆಂಗೆ ಯಾವ ಡಿಸ್ಟೆನ್ಸ್ ಡಿಸ್ಟೆನ್ಸ್ದಾಗ ಇಡ್ತಾರೆ? ಹಾಂ ಹಾಂ, ಬೋಲ್ಡಿಂಗ್ದಾಗ ಒಂದು. ಈ ಸುಣ್ಣಾಚಿ ಎಲ್ಲ ಫಸ್ಟ್ ಕೋಳಿ ಎಲ್ಲ ಹಾದ್ಕುನ ಸ್ವಚ್ಛ ತೊಳೆದ್ಕುನ ಒಂದು ಬ್ಯಾರಲ್ದಾಗ ಹಾಕಿ ಅದಾದ ಕೂಡಲೇ ಇದು ಹೆಂಗೋ ಇದು ಸರ್ಪ್ರೈಜ್ ಹೆಂಗಿದೆ? ಯಾವ ಇದು ಇತರದ್ದು ಅಕ್ಕಿದ? ಹಾಂ ಹಾಂ, 20 ಕಿಲೋಕ್ಕೆ 160 ರೂಪಾಯಿನ? ಇದನ್ನ ಹಾಕಿ ಅಡಾಲ್ ಮಾಡ್ತಾರೋ. ಅಂದ್ರೆ ಆ ಥರದ್ದು ದೊಡ್ಡ ಆದಂಗೆ ಈ ಕಡೆ ವಾಡಸ್ಕೋತ ಬರ್ತಾರೋ ಜಾಗ. ಅಂದ್ರೆ ಫುಡ್ ಭೀ ಹೆಚ್ಚ ಐತಿ ಮತ್ತು ಜಾಗ ಭೀ ವಾಡಸ್ದಂಗೆ ಐತಿ. ಲಾಸ್ಟ್ ಎಲ್ಲ ಫುಲ್ ಕವರ್ ಆಗ್ತೈತಿ ಫುಲ್ಲ. ಏನಿದ ಟಾನಿಕ? ನೀರು pH ಕಡಿಮೆ ಮಾಡ್ತಿದ್ದೆ. ಹಾಂ, ಅದ್ರ ಜರ ತೋರ್ಸು ಬಾಟ್ಲಿ ತೋರು. ಎಷ್ಟು ಹಾಕಿದ? ದರ್ವಾಜ ಬಂದ್ರಿ. ಎಷ್ಟು ಹಾಕಿದ? ಇದು 500 ಲೀಟರ್ಕ ಒಂದು 100 ಮಿಲಿ. ಅದ ಲಿವರ್ ಟಾನಿಕ್ ಕೋಳಿ ಔಷಧಿ. ಟಾನಿಕ್ ನೀರ್ನಾಗ ಏನ್ರಿ ಕಿಟಾಣು ಇತ್ತಂದ್ರೆ ಎಲ್ಲ ಕಡಿಮೆ ಮಾಡಿ. ಇದು 1000 ಲೀಟರ್ ಒಂದು ಗೋಳಿ ಹಾಕೋದು. 1000 ಲೀಟರ್ ನೀರು. ಈಗ ನಾ ಈ ಥರ 250 ಮಿಲಿ ನೀರು ತೊಗೋತೇನೆ. 250 ಲೀಟರ್ ನೀರು ಇಕ್ಕೆ ಅರ್ಧದಾಗಿಂದ ಮತ್ತೆ ಅರ್ಧ ಮಾಡಿ ಒಂದು ಗಿರದ. ಇದು ಎಷ್ಟು 3 ಬ್ಯಾರಲ್ದ? ಅಂದ್ರೆ 2500 ಲೀಟರ್. 2500 ಲೀಟರ್ ಇದು ಪೈಪ್ಲೈನ್ ಮಾಡಿಬಿಡಿರಿ. ಅದು ಅಂದ್ರೆ ಇದು ಯಾಕೆ ಉಪರ? ಇದು ಎಷ್ಟು ಉಪರ ಐತಿ? ಈಗ ಎಷ್ಟು ಉಪರ ಐತಿ? ಅದು ಈಗ 15 ಫುಟ್ ಉಪರ ಐತಿ. ಯಾಕಂದ್ರೆ ಅಲ್ಲಿ ನೀರು ಪ್ರೆಷರ್ಲಿ ಅದ್ರೊಳಗೆ ಹೋಗ್ಲತ್ತ, ತಾನ ಹೋಗ್ಲತ್ತ. ಮುಟ್ರೆ ಹಚ್ಚಕತ್ತಲ್ಲ ಇದ್ರಲ್ಲಿ ಹಿಂಗಿದ್ರೆ. ಮತ್ತು ಮ್ಯಾಗ ಪತ್ರಾಸರ ಹಾಕ್ಯಾರು, ಯಾಕಂದ್ರೆ ನೀರು ಕಾಯಬಾರ್ದು. ಅದೇ ಈಗ ಇದು ಪತ್ರಾಸದ ಇದೆಷ್ಟು ಖರ್ಚು ಬತ್ತೀಗ? ಹೌದಾ? ಇದನ್ನ ಶೇಡ ಈ ಸಣ್ಣ ಶೇಡ ಇದಕ್ಕೊಂದು 9 ಲಕ್ಷ ತಗ ಬಂದದ. ಈಗ ಹೊಸ ಮಾಡಿದ್ವು. ಈಗೆಲ್ಲ ದುಡ್ಡಾಗೈತಿ ಮಟೀರಿಯಲ್ ಎಲ್ಲ. ಲೋಖಂಡಿ ಪಿಗಂಡಿ ಎಲ್ಲ ದುಡ್ಡಾಗೈತಿ. ಆಮೇಲೆ ಈಗ 9 ಲಕ್ಷ ಬಂತು. ಅದು ದೊಡ್ಡ ಶೇಡ್ಗೆ ಭೀ ಅವಾಗ ಒಂದು 11 ಲಕ್ಷ ಬಂದ. ಇದು ಎಷ್ಟು ಸ್ಕ್ವೇರ್ ಫೀಟ್ ಐತಿ? ಈಗ 110 ಫೂಟ್ ಹಿಂಗೆ ಉದ್ದು ಇದೈತಿ. 110 ಫೂಟ್ ಉದ್ದ. ಅಡಾಗ್ಲಕ್ಕ 30 ಫೂಟ್. ಅಡಾಲಕ್ಕೆ 30 ಫೂಟ್. 2000 ಇದು 2500 ಫಾರ್ಮ್ ಇತ್ತದ.
ಜರ ಒಂದು ತಟಪಟ ಒಂದು ತಿಂಗಳಕ್ಕೆ ಒಂದು 40,000 ರೂಪಾಯಿ ಉಳಿತು. 15 ಫೂಟ್ ಉಪರಿ ಈಚದ ನೋಡ್ರಿ. ಪೈಪ್ಲೈನ್ ಮಾಡ್ಯಾರು, ಇದು ಕನೆಕ್ಟ್ ಈಚದ. ಅದು ಬೋರ್ ನೀರು ಅಲ್ಲಿ ಹೋಗಿ ಮ್ಯಾಗ ಬೀಳ್ತೈತಿ. ಮತ್ತು ಇಲ್ಲಿಂದ್ರೆ ಚಾವೆಗಳು ಕನೆಕ್ಟ್ ಪೈಪ್ಲೈನ ಇಲ್ಲಿ ಚಾವೆ ಬಿಟ್ಕೊಂಡ್ರೆ ಬಿಡ ಅದೇನಿಲ್ಲ. ಇಲ್ಲಿ ಈ ಪೈಪ್ಲೈನ್ ಹೋಗಿ ಅಲ್ಲಿ ಟಚ್ ಆಗೈತಿ. ಅಲ್ಲಿ 3 ಪೈಪ್ ಕನೆಕ್ಟ್ ಆಗಿದಾವಲ್ಲ, ಇಲ್ಲಿ ಕನೆಕ್ಟ್ ಅದಾವ. ಅವು 3 ಪೈಪ್ ಕನೆಕ್ಟ್ ಇದಕ್ಕೆ ಅದಾವು. 1 2 3 4 ಪೈಪ್ ಹಿಂಗೆ ಕಂಟಿನ್ಯೂಸ್ ಇಟ್ಟಂದವು, ರೋಲ್ದಾಗದವು ಅವೆಲ್ಲ. ಮ್ಯಾಗ ಅದನ್ನ ಕಟ್ಟಿ ಮ್ಯಾಗ ಇಟ್ಟನ್ ಮಾಡ್ಯಾರು. ಅದಾದ ಕೂಡಲೇ ಇದು ಸಪ್ಲೈ ಆಗಿತ್ತು ಇದಕ್ಕೆ. ಇವು ಇದನ್ನ ಸ್ವಚ್ಛ ಮಾಡ್ಕೊತಿರಾಕತ್ತೈತಿ. ಇದನ್ನು ತೊಳಿತಾರೋ, ನಮ್ಮ ದೋಸೆ ಈ ಥರ ನೀರು ತೆಗಿತಾರೋ 2 ಟೈಮ್ಸ. ಅದಾದ ಕೂಡಲೇ ಈ ಥರ ಪೀಡ್ ಹಾಕೋತಿರ್ತಾರೋ. ದೋಸೆ 2 ಟೈಮ್ ಈ ಥರ ಹಿಂಗೆ ಕುಡಿತಾವ ನೋಡ್ರಿ. ಇದಕ್ಕೂ 300 ರೂಪಾಯಿ, ಇದಕ್ಕೂ 300 ರೂಪಾಯಿ ಹೊಸ ತರಬೇಕಂದ್ರೆ. ಎಟ್ಟಿತ್ತದ ಇದು ಉದ್ದ ಅಟ್ಟಿತ್ಯ? ಇದೇ ಗಂದ್ಲೆ ಇದು ಉದ್ದ ಅಟ್ಟಿತಂದೆ 110 ಫುಟ್. ಆಡಲ್ಕ 30 ಫುಟ್ ಐತಿ. 110 ಫುಟ್ ಉದ್ದ ಐತಿ. ಎಟ್ಕೊಳ್ಳಿ ಈಗಿದಾವು ಈಗ ತಂದೆ ಎಟ್ಕೊಳ್ಳಿ 2700. ಈಗ ಟೋಟಲ್ ಫುಡ್ ಡೇಟ್ ಹತ್ತೈತಿ. ಫುಡ್ ಅಂದ್ರೆ ಇದ ಅಂದ್ರೆ ಆ ಥರ ಚಿಲ್ಗೋದಾಗ ಬರ್ತೈತಿ, ಈ ಥರ ಹಾಕ್ತಾರು. ಟೋಟಲ್ ಫೀಡ್ ಅಟ್ಟ 10 ಟನ್ ಫೀಡ್ ಬೇಕಲ್ಲ. 10 ಟನ್ 800 ಥರನ. ಇದು ಎಷ್ಟು ದಿವಸ ಐತಿ ಈಗ 17 ದಿವಸ ಐತೆ ಏನಾಗ್ರಿ. 17 ದಿವಸ ಈಗ ಮತ್ತೆ ಎಷ್ಟು ದಿವ್ಸಕ್ಕೆ ಹೋಗ್ತಾವ? ಇದು 42 ಕುಲ್ಲ. 42 ದಿವ್ಸಕ್ಕಂದ್ರೆ ಕುಲ್ಲ ಆಗ್ತಾವ ಎಲ್ಲ. 42 ದಿವಸಕ್ಕೂ 2 kg 700 ಗ್ರಾಮ 800 ಗ್ರಾಮ ಹಾಕಿಲ್ಲ. ಇದು ಮಾಡಕ್ಕೆ ಎಷ್ಟು ಖರ್ಚು ಬರ್ತಂದಿ? ಹಾಂ 9 ಲಕ್ಷ. ಈಗಿನ ಟೈಮ್ದಾಗ ಎಲ್ಲ ತುಟ್ಟಿಗಿದಾವಲ್ಲ ಅದ್ರ ಸಂಬಂಧ. ಈಗ ತಟ್ಟಕ್ಕೆ ಹಾಕಿರಿ ಇದನ್ನ ಬಿಸಿಲು ಜಾಳ. ಹಾಂ 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 ಹಾಂ. ಮತ್ತು ಇದು ಬಲ್ಲುಗಳು ಹೆಂಗೆ ಬಿಡಾಕತ್ತೈತಿ? ಇದು ಫಾರ್ಮ್ ಬಿಡ್ಬೇಕಂದ್ರೆ ಬಳ್ಳು ಈ ಥರ ಒಂದು 10 ಬಳ್ಳು ಇದಾವೆ. ಎಷ್ಟು ಫೂಟ್ಕೊಂದು ಬಲ್ ಬಿಡಾಕತ್ತೈತಿ? ಒಂದು 15 ಫೂಟ್ ಒಂದು ಬಲ್ ಬೇಕು. 2 ಲೈನ್ 15 ಫೂಟ್ಕೊಂದು ಬಲ್ ಇಲ್ಲಿ ಐತೆ ಅಂದ್ರೆ ಇದೊಂದು ಲೈನ ಅಚ್ಚಗಡೆ ಒಂದು ಲೈನ್ ಬಿಟ್ಟಿದ್ರೇನ? ಒಂದು ಲೈನ್ ಬಿಟ್ಟು ಅಚ್ಚಗಡೆ ಇದೊಂದು ಲೈನ್ ಐತಿ ಬಲ್ಗಳ್ದ. ಅದಕ್ಕೆ ಬಲ್ ಇದೊಂದು ಲೈನ್ ಐತಿ. 15 ಫೂಟ್ಕೊಂದು ಬಲ್ ಇರಬೇಕು. ಅದಾದ ಕೂಡಲೇ ಇವು ಎಷ್ಟು ಫೀಡ್ಗಳು ಎಷ್ಟು ಡಿಸ್ಟೆನ್ಸ್ಗೆ ಇರಬೇಕು? ಇವು ಫೀಡ್ ಹಾಕೋದ 6 ಫುಟ್. 6 ಫುಟ್. ಹಾಂ 6 ಫುಟ್. ಈಗ ನೀರಿನಿಂದ ಈ ನೀರು ತಕ 6 ಫುಟ, ಈ ಫೀಡ್ದಿಂದ ಆ ಫೀಡ್ ತಕ 6 ಫುಟ್. ಈ ಫೀಡ್ದಿಂದ ನೀರು ತಕ 3 ಫುಟ್ ಡಿಸ್ಟೆನ್ಸ್. ಈ ಫೀಡ್ದಿಂದ 3 ಫುಟ್ ಏನಿದೆ? ಅಟ್ಟಿರ್ಬೇಕ. ಇದು ಇಂಡಿಷನ್ ಅಲ್ಲ? ಇದು ಮತ್ತೆ ಖತಾ ಹೊಡೆದಿದ್ದಲ್ಲ ಈ ಥರ ಏನು? ಎಷ್ಟು ಹೊಡೆದಿದ್ದದ? 2 ಡಬ್ಬಿ ಖತಾ 3000 ರೂಪಾಯಿ ಡಬ್ಬಿ. ಯಾರಿಗ್ರಿ ಬೇಕಾದ್ರೆ ಫೋನ್ ನಂಬರ್ ರಾಕೇಶ್ ಅನ್ನ ಹಾಕ್ತಾರ್ರಿ. ಹಾಂ ನಂಬರ್ ಹೇಳ. ಈಗ ಇದ್ರಾಗ ನೀ ನಂಬರ್ ಹೇಳ. ನನ್ನ ನಂಬರ 8317344682. ಯಾನ್ ಹೇಳ್ತಾನೆ ಈಗ ಯಾನ್ ಯೂಸ್ ಇರ್ತಾರದ ಹೀಟ್ ಮಾಡ್ತೀಯೇನು? ಈ ಎಲ್ಲಕ್ಕೂ ಒಂದೊಂದು ಹಚ್ಬೇಕಾ ನಿಂಗೆ? ಇವು 4500 ಎಲ್ಲಕ್ಕೂ ಒಂದೊಂದ್ರಾಗ 1000 ಹಚ್ಚ ಕಡೆ. ಮತ್ತು ಲೈಟ್ ಅದ? ಲೈಟ್ ಒಂದ್ರಾಗ 4 ಬಲ್ಲ. 200 ವ್ಯಾಟದು 200 ವ್ಯಾಟದು 4 ಬಲ್ದವು ಒಂದ್ರಾಗ. ಇದು ಯಾವಾಗ ರಾತ್ರಿ ಚಾಲು ಮಾಡೋದನ್ನ? 700 ಅದಾವು ಒಂದ್ರಾಗ. ಹಿಂಗೆ ಹೀಟ್ ಬರ್ತೈತಿ ಇದು ಸಿಲಿಂಡ್ರ. ಫುಲ್ ಟೆಂಪ್ರೇಚರಲ್ಲಿ ಗರಂ ಮಾಡ್ತೈತಿ ಕೋಳಿ ಫಾರ್ಮ್ದಾಗ. ಅದು ಬಲ್ಲುಗಳು ಭೀ ಟೆಂಪ್ರೇಚರ್ ಹೆಚ್ಚು ಮಾಡ್ತೈತಿ. ಇದು ಗ್ಯಾಸ್ ಕನೆಕ್ಟ್ ಐತಿ.
ಎಲ್ಲತ್ರ ಒಂದೊಂದು ಚಲೋ ಇರ್ತಾವೆ. 7 ಇದ್ದು ಅದ್ರಾಗ 4,700 ಇದ್ದಿಲ್ಲ ಅದ್ರಾಗ. ಎಲ್ಲರ ಥರ ಒಂದೊಂದು 700 ಡಿವೈಡೆಡ್ ಮಾಡಿದ್ದು. ಅದ್ರಾಗ ಒಂದೊಂದು ಥರ ಹಿಂಗೆ ಹಚ್ಚಿದ್ದು ಹಚ್ಚಿರವ್ರ. ಇದು ಬಲ್ಗಳು ಭೀ ಟೆಂಪ್ರೇಚರ್ ಗರಂ ಮಾಡೋ ಸಂಬಂಧ. ಮತ್ತು ಇದ್ರಲ್ಲಿ ಭೀ ಯೂಸ್ ಮಾಡ್ತಾರೆ. ಕೊಳಸೆ ಅಂದ್ರೆ ಕಲ್ಲಿಂದ ಗಲ್ ಭೀ ಯೂಸ್ ಮಾಡ್ತಾರೆ. 3ನೇ ದಿವಸ ಇತ್ತಿದ ನೋಡ್ರಿ ಹಿಂಗೆ ಮಾಡ್ಕೋತ ಮಾತಾಡಲ್ಗ. ಈ ಸಣ್ಣ ಇರ್ತಾವೆ ಈ ಫೀಡ್ ಹಾಕ್ತಾರೆ. ಅದಾದ ಕೂಡಲೇ ನೀರು ಈ ಥರ ಹಿಂಗೆ ಚೇಂಜ್ ಮಾಡ್ತಾರೆ. ಅದಾದ ಕೂಡಲೇ 60 ಸಂಜೆಗೆ ಚೇಂಜ್ ಮಾಡ್ತಾರೆ ಈ ಥರ ನೀರು. ಮತ್ತು ಈ ಥರ ಫೀಡ್ ಹಾಕ್ತಾರೆ. ಏನೋ ಇದ್ರ ನೀರು ಹಾಕ್ತಾರೋ. ಇವ್ರು ದಂಡಿಗೆ ಹೆಂಗೆ ಮಾಡ್ತಾರಂದ್ರೆ ಇವು ತಟ್ಟುಗಳು ಇದ್ದಿರ್ತಾವಲ್ಲ ಇವು 60 ತೆಗಿತಾರೆ. ಮತ್ತು ಸಂಜೆಗೆ ಇವತ್ತನ್ನು ಮತ್ತೆ ಮುಚ್ಚಿ ಹೋಗ್ತಾರೆ. ಈ ಕೊಂಕಿ ಇರ್ತಾವೆ ಇಲ್ಲಿ ಹಾಕಿ ಹೋಗ್ತಾರೆ. ಮತ್ತು ಕೊಂಕಿ ಇರ್ತಾವಲ್ಲ ಇಲ್ಲಿ ಹಾಕ್ತಾರೆ ಹಿಂಗೆ ಸಂಜೆಗೆ. ಈಗ 60 ತೆಗಿತಾರಲ್ಲ ಈಗ ಹಂಗಂದ್ರೆ ಬಿಸಿಲು ಬಿಡಬೇಕು, ಟೆಂಪ್ರೇಚರ್ ಮೇಂಟೈನ್ ಆಗ್ಬೇಕತ್ತ. 40 ಡಿಗ್ರಿ ಸೆಲ್ಸಿಯಸ್ ಮೇಂಟೈನ್ ಆಗ್ಬೇಕು ದಿವಸ. ಈಗ 5ನೇ ದಿವಸ ಇದು. 5ನೇ ದಿವಸಕ್ಕೆ ಹೆಂಗಿದೆ ಇವು ದೊಡ್ಡವಾದಂಗೆ ವಾಡಸ್ಕೂತ ಹೋಗ್ತಾರೆ. ಯಾವ್ದಾ ಅದ ಇವರು ಚೀಲ ಕೊಟ್ಟಿರ್ತಾರೆ. ಇವರ ಕೋಳಿ ಭೀ ಕೊಟ್ಟಿರ್ತಾರಲ್ಲ. ಎರಡು ದಿವಸ ಆದ್ರು ಕೋಳಿಗೆ 2 ದಿವಸ ಅದು. ಹಾ 37 ದಿವಸ ಅದು. ಇನ್ನ 2 ದಿವಸ ಐತಿವ್ಕ 39 ದಿವಸ ಆಗೈತಿ. 2 ದಿವಸ ಕೂತವ 40 ದಿವಸ. ಇವ್ ಫೀಡ್ ಹಾಕ್ತಾರು ಇವ್ರಿಗೆ ಪಗಾರ ಕೊಡ್ತಾರು. ಈ ಪೇಡ ಇದನ್ನ ಇಲ್ಲಿ ಈ ಕಂಪನಿದಿಂದ ಬರ್ತಿದ್ಯಾ. ಇದು ಫಾರ್ಮ್ ಬೇರೆ. ಎಷ್ಟು ಚೀಲ ಹಾಕಿದೀಗ ಪೀಡ ನೋಡ್ರಿ. ಎಷ್ಟು ಗಟ್ಟಿದ ಇವ ದೋಸ್ತ್ ಭಾಳ ಗಟ್ಟಿದ. ನೋಡಿ ಹೆಂಗೆ ಎಬ್ಸ್ತಾ. ಪವರ್ ಭಾಳ ಐತೆ ಅವಂಗ. ನೋಡಿ ಇದು ಪೀಡ ತಿನ್ನಂಗೆ ಇದು ಪೀಡ ತಿನ್ನಂಗೆ ಮತ್ತೆ ಬರ್ತೈತಿ. ಇದು ಮ್ಯಾಗಿಂದ ಹಾಕಿರ್ತಾರಲ್ಲ ಹಿಂಗೆ ಬರ್ದಿತ್ತು ತಳಗ. ಆ ನೀರು ಭೀ ಹಂಗೆ ನೀರು ಕುಡ್ದಂಗೆ ಮತ್ತೆ ಸ್ಟೋರ್ ಆಗ್ತವೆ. ಹಂಗೆ ಸಿಸ್ಟಮ್ ಐತೆ ಅದ್ರದ. ಅಲ್ಲಿ ಇನ್ವರ್ಟರ್ ಇವೆಲ್ಲ ಲೈಟ್ ಎಲ್ಲ ಬೇಕಲ್ಲ ಕಂಟಿನ್ಯೂಸ್. ಅದ್ರ ಸಂಬಂಧ ಇನ್ವರ್ಟರ್ ಎಲ್ಲ ಇದ್ದಿರ್ತವೆ. ಇದೆಲ್ಲ ಕಥಾ ಆದೈತಿ. ಇವು ಕೋಳಿ ಇನ್ನೊಂದು 4-5 ದಿವಸ ಆದ್ರೂ ಹೋಗ್ತಾವ ಅವಾಗ. ನೋಡ್ರಿ ಇದು ಬ್ಯಾಟ್ರಿ ಇನ್ವರ್ಟರ್ ಎಲ್ಲ ಐತಿ. ಎಷ್ಟು ಚೆನ್ನಾಗಿದಾವೆ ನೋಡ್ರಿ. ಇಲ್ಲಿ ಯಾವ ಫಾರ್ಮ್ ಅಂದ್ರೆ ಜಾವೀದ್ ಅವ್ರದ್ದು ಫಾರ್ಮ. ಈ ಪೀಡ ಆದಾರು ಈಗ ಇವತ್ತು ತುಂಬೋದಿತ್ತಲ್ಲ. ಇವತ್ತು ತುಂಬಾರ್ದಾರ ಇವ್ರ. ಈಗ 8 ಕಿಲೋ ಇರ್ಬೇಕು. ಈಗ 8 ಕಿಲೋ ಆಗಿರ್ಬೇಕು. ಇದು 8 ಕಿಲೋ ಆಗಿರ್ಬೇಕು. ಇದ ಈಗ ಕೋಳಿಗಳ 3.5ರಿಂದ 2.5ರಿಂದ 3.5 ಕಿಲೋ ತನಕ ಆಗಿದಾವು ಈಗ. ಅತ್ತ ಅವ್ರು ಇದ್ರು ಒಂದು ಎಬ್ಬಿಸಿ ತೋರ್ಸಕು. ಯಾವ್ದಾ ಆ ಜೆನೆಟಿಕ್ ಡಿಫೆಕ್ಟಾ ಅದು ನೋಡು. ಕರಿ ಕಲರ್ ಈ ಜೆನೆಟಿಕ್. 2 ಫಾರ್ಮ್ದು ಹಾಕ್ತಾ. ಎಷ್ಟು ಪಗಾರ ಇಟ್ಟಿತ್ತು ನಿಂದ? ಹಾ 15,000 ತಿಂಗಳಿಗೆ ಐತಿ ಇವಂಗ. ಅಂದ್ರೆ ದಿವ್ಸಕ್ಕೆ ಪಾಸೆ ಬತ್ಲಕೋ. ಈಗ ಪೈಲ ತಂದಾಗೆಲ್ಲ ಆ ದಂಡಿ ತಕ ಅಟ್ಟೆ ಇದ್ದಿರ್ತಾವ. ಈಗ ಲಾಸ್ಟ್ ಎಲ್ಲ ಇಷ್ಟೆಲ್ಲ ತುಂಬ್ತಾವು. ಇಷ್ಟೆಲ್ಲ ಜಾಗ ಸಕಟ್ ಸಾಕಾಗಲ್ಲ ಲಾಸ್ಟ್ ತಕ ನೋಡ್ರಿ. ಮತ್ತು ಎಲ್ಲಕ್ಕೂ ಈಕ್ವಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಇನ್ನು ಇದರಲ್ಲೇ ಮಾಡಿರ್ತಾರೆ ಲಾಸ್ಟ್ ಬಂದಂಗೆ. ನೀರು ತೆಗೆದ ಏನು ಮಾಡ್ದೆ ಈಗ?
ಇವು ಸಣ್ಣಕ ನೀರು ಇಡ್ತಾರು ಮತ್ತು ಅವು ಕಿಜ್ಜಿರ್ತಾವ ಪಾಪ ಅವ ಅದ್ರ ಸಂಬಂಧ ನೋಡ್ರಿ ಅವು ನೀರೇ ಬದಲಾಸೋದು ನೋಡತ್ತರ್ಲೆ ಅಂತ ಜಾಡ್ಸೋದ ಮತ್ತು ಹಿಂಗೆ ಅದರಲ್ಲಿ ತುಂಬೋದ. ಇದು ಫಸ್ಟ್ ಕೋಳಿಗಳು ತಂದಾಗ ಹಿಂಗೆ ಮಾಡ್ತಾರು. ಇವು ಅದ್ರ ಸಂಬಂಧ ಪೀಡ ಇವು ಚೆನ್ನಾಗಿರ್ತಾವೆ ಹೆಂಗಿರ್ತಾವೆ ಇವತ್ತನ್ನು ಪಾರ್ತ್ ಮಾಡಿದಾರೆ ಜರ ಅಲ್ಲ ಅದರಿಂದೆಲ್ಲ ತೆಗ್ದಾರು. ಇವು ಈ ಕೆಟ್ಟದ ಒಟ್ಟೆಲ್ಲ ಪಾರ್ತ್ ಮಾಡ್ಯಾರು. ಮತ್ತೆ ಗಟ್ಟಿ ಹಿಡಕ ಸೂಪರ್ವೈಸರ್ ಅದು ಗಾಡಿಯಾಗ ತುಂಬ್ತಾರು. पहिली गाड़ी को क्यों करने को अभी वहाँ से रात के 12-1 बजे यूट्यूबर ने ವಿಡಿಯೋ ಕರ್ರೆ ಇವ್ರು ಸೂಪರ್ವೈಸರ. ಇದು ಕೋಳಿ ತೆಗಿತಾರು ಅಲ್ಲಿ ಒಳಗೆ ಹಾಕೊಂಡು ಹೋಗ್ತಾರು. ಅದು ಒಂದು ಇದ್ರಾಗ ಎಟ್ ಹಾಕ್ತಾರು 30 ಕೋಳಿ ಹಾಕ್ತಾರನ ಒಂದು ಬಾಕ್ಸ್ ಅಲ್ಲಿ ಒಂದು ಬಾಕ್ಸ್ 30 ಕೋಳಿ ಹಾಕ್ತಾರು.